ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೌಂಟಿನ್ಯಾಸನ, ಈ ಯೋಗಾಸನದಲ್ಲಿ ಒಂದು ಕೌಂಟಿನ್ಯಾಸನ ಹೇಗೆ ಮಾಡೋದು, ಇದರ ಒಂದು ಟೆಕ್ನಿಕ್ಸ್ಗಳನ್ನು ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋನ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಈ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ಗಳನ್ನು ಪಡ್ಕೊಳ್ಬಹುದು. ಹಾಗೆಯೇ ಈ ಒಂದು ಕೌಂಟಿನ್ಯಾಸನ ಈ ಒಂದು ಸಂಪೂರ್ಣವಾಗಿ ನೋಡಿ, ಈ ಟೆಕ್ನಿಕ್ಸನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಇದನ್ನು ನೀವು ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ 5 ಹಂತಗಳಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, 5 ಸ್ಟೆಪ್ಸಲ್ಲಿ. ಸೊ ಈ 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ, ತುಂಬ ಈಸಿಯಾಗಿರುತ್ತೆ. ಸೊ ಈ ಈಸಿ ಸ್ಟೆಪ್ಸ್ಗಳಿಂದ ನೀವು ಕೌಂಟಿನ್ಯಾಸನವನ್ನು ಅಭ್ಯಾಸ ಮಾಡಬಹುದು. ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಈ ಒಂದು ಕೌಂಟಿನ್ಯಾಸನ ಮಾಡೋದಕ್ಕೂ ಮುಂಚೆನೇ ಮೊದಲನೇದಾಗಿ ನೀವು ಲೆಗ್ ಸ್ಟ್ರೆಚಿಂಗ್ಸ್ಗಳು, ನಿಮ್ಮ ಹ್ಯಾಂಡ್ ಸ್ಟ್ರಿಂಗ್ಸ್ಗೆ ಈ ಪ್ರತಿಯೊಂದು ಲೆಗ್ ಸ್ಟ್ರೆಚಿಂಗ್ಸ್ಗಳನ್ನು ಮಾಡ್ಕೊಳ್ಳಿ. ನಂತರ ಈ ಒಂದು ಆಸನವನ್ನು ಶುರು ಮಾಡಿ. ಸೊ ಮೊದಲಿಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ನಾವು ಈ ಒಂದು ಆಸನವನ್ನು ಮಾಡಿ ತೋರಿಸ್ತೀನಿ, ಇದನ್ನು ಫಾಲೋ ಮಾಡ್ತಾ ಬನ್ನಿ. ಸೊ ಮೊದಲನೇದಾಗಿ ಈ ರೀತಿ ವಜ್ರಾಸನಕ್ಕೆ ಬನ್ನಿ. ಸೊ ವಜ್ರಾಸನದಿಂದ ಶುರು ಮಾಡಿ. ಸೊ ಈ ರೀತಿ ಕೂತ ನಂತರ ಮೊದಲು ಬಲಗಾಲನ ಈ ರೀತಿ ಬಲಪಕ್ಕಕ್ಕೆ ತಗೊಳ್ಳಿ. ಸೊ 2 ಕೈಗಳನ್ನು ಈ ರೀತಿ ಓಪನ್ ಮಾಡಿ, ಕೈಗಳು ಓಪನ್ ಆಗಿರಬೇಕು, ಒಂದು 2 ಅಡಿಯಷ್ಟು ಓಪನ್ ಆಗಿರಬೇಕು. ಸೊ ಈಗ ನಿಮ್ಮ ಬಲಗಾಲಿನ ಒಂದು ತೊಡೆ ಏನಿದೆ, ಈ ತೊಡೆಯನ್ನು ನಿಮ್ಮ ಬಲಗೈಯ ಈ ಒಂದು ಆರ್ಮ್ಸ್ ಮೇಲೆ ಇಟ್ಕೊಳ್ಳಿ. ಸೊ ಈ ರೀತಿ ಬನ್ನಿ, ನಿಮ್ಮ ಹೊಟ್ಟೆ ತೊಡೆಗೆ ಟಚ್ ಆಗಿರಬೇಕಿಲ್ಲಿ. ಸೊ ಈ ರೀತಿ ಬಲಗಾಲಿನ ಒಂದು ತೊಡೆ ನಿಮ್ಮ ಬಲಗೈ ತೋಳು ಮೇಲೆ ಬರಲಿ. ಸೊ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಪೃಷ್ಠಭಾಗ ಹಿಪ್ಪನ್ನು ಅಪ್ ಮಾಡಬಾರ್ದು. ಸೊ ಇಲ್ಲಿ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಬೆನ್ನನ್ನು ನೇರ ಮಾಡಿ. ಸೊ ಈ ರೀತಿ ಮಾಡಿ ನಂತರ ನಿಮ್ಮ ಬಲಗಾಲನ್ನು ನಿಧಾನವಾಗಿ ಮುಂಭಾಗಕ್ಕೆ ತಗೊಂಡು ನಂತರ ಸ್ಟ್ರೆಚ್ ಮಾಡಿ, ಲಿಫ್ಟ್ ಮಾಡಿ, ಬಲಗಾಲನ್ನು ಲಿಫ್ಟ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ತುಂಬಾ ರಿಸ್ಕ್ ಇರೋದಿಲ್ಲ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನಿಮ್ಮ ಪಾಸ್ಚರ್ ನಿಮ್ಮ ಮಾಡಿದಾಗ ಇದು ಹಾಫ್ ಕೌಂಟಿನ್ಯಾಸನ ಇರುತ್ತೆ ಅಷ್ಟೇ. ಸೊ ಈ ರೀತಿ ಕಾಲನ್ನು ಸ್ಟ್ರೆಚ್ ಮಾಡಿ, ಬೆರಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ, ಸ್ಟೇ ಮಾಡಿ, ಬೆನ್ನನ್ನು ನೇರ ಮಾಡಿ. ಇಲ್ಲಿ ನಿಮ್ಮ ಕೈಗಳನ್ನು ಗಮನಿಸಿ. ಸೊ ಈ ಕೈಗಳು ಕೂಡ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸ್ಟೇ ಮಾಡಿ ಈ ರೀತಿ. ಸೊ ಈ ರೀತಿ ಮಾಡಿ. ದೆನ್ ಅಗೈನ್ ಇದನ್ನೇ ಆಪೋಸಿಟ್ ಲೆಗ್ಗಾಗಿ ಮಾಡಿ. ಮತ್ತು ಎಡಗಾಲದ ಎಡಪಕ್ಕ ತಗೊಳ್ಳಿ. ಸೊ ಕೈಯನ್ನು ಈ ರೀತಿ ಇಡಿಸಿ, 2 ಕೈಗಳು ಓಪನ್ ಆಗಿರಬೇಕು. ಸೊ ಇಲ್ಲಿ ಬಲಗೈನ ಪೂರ್ತಿ ಹತ್ತಿರ ತಗೊಳ್ಬಾರ್ದು. ಸೊ ಬಲಗೈಯನ್ನು ಓಪನ್ ಮಾಡಬೇಕಿಲ್ಲಿ. ಸೊ ಎಡಗಾಲಿನ ತೊಡೆಯನ್ನು ಎಡಗೈನ ತೋಳ ಮೇಲೆ ಇಡಿಸಿ, ಕಾಲನ್ನು ಓಪನ್ ಮಾಡ್ತಾ ಸ್ಟ್ರೆಚ್ ಮಾಡಿ, ಹಾಗೆ ನಿಧಾನ ಮೇಲಿಗೆ ಲಿಫ್ಟ್ ಮಾಡಿ, ಕಾಲನ್ನು ನೇರ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಭುಜಗಳನ್ನು ವೈಡ್ ಮಾಡಿ, ಜೊತೆಗೆ ನಿಮ್ಮ ಗಲ್ಲನ್ನು ಮೇಲಪ್ ಮಾಡಿ, ಸ್ಟೇ ಮಾಡಿ. ಈ ರೀತಿ ಸ್ಟೇ ಮಾಡೋದ್ರಿಂದ ನಿಮಗೆ ಒಂದು ಸ್ಟ್ರೆಚಿಂಗ್ ಆಗಲಿ, ಆ ಒಂದು ಐಡಿಯಾ ಆಗಲಿ ಅರ್ಥ ಆಗುತ್ತೆ. ಸೊ ಈ ರೀತಿ ನನಗೆ ರಿಲ್ಯಾಕ್ಸ್. ಸೊ ಇದು ಸ್ಟೆಪ್ 1. ಸೊ ಸ್ಟೆಪ್ 1 ಆದ ನಂತರ ಈಗ ಸ್ವಲ್ಪ ಡಿಫಿಕಲ್ಟಿ ಮಾಡಬೇಕು. ಈಗ ಸ್ಟೆಪ್ 2 ಮಾಡಬೇಕಾದ್ರೆ ಎಡಗಾಲನ ಮಂಡಿಯನ್ನು ಓಪನ್ ಮಾಡ್ಕೊಳ್ಬೇಕು ಮೊದಲು ಈ ರೀತಿ. ಸೊ ಈಗ ಮೊದಲು ಈ ರೀತಿ ಇಟ್ಕೊಂಡಿದ್ರಿ. ಈಗ ಸ್ಟೆಪ್ 2 ಅಲ್ಲಿ ಮಂಡಿಯನ್ನು ಓಪನ್ ಮಾಡಬೇಕು. ಸೊ ಬಲಗಾಲನ್ನು ಓಪನ್ ಮಾಡಿ, ಬಲಗಾಲನ್ನು ಬಲಪಕ್ಕಕ್ಕೆ ಇರಿಸಿ. ಈಗ ನಿಮ್ಮ 2 ಕೈಗಳನ್ನ ಹಸ್ತಗಳನ್ನ ಇಡಿಸಿ, ಹಸ್ತಗಳು 2 ಅಡಿಯಷ್ಟು, 2ರಿಂದ 2.5 ಅಡಿ ಓಪನ್ ಆಗಿರಬೇಕು. ಸೊ ನಿಮ್ಮ ಬಲಗಾಲಿನ ತೊಡೆಯನ್ನು ಬಲಗೈನ ತೋಳ ಮೇಲೆ ಇಡಿಸಿ. ಸೊ ಇಲ್ಲಿ ಹಿಪ್ಪನ್ನು ರಿಲ್ಯಾಕ್ಸ್ ಮಾಡಿ, ಪೃಷ್ಠಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಗಲ್ಲವನ್ನು ಮೇಲಪ್ ಮಾಡಿ, ಬೆನ್ನನ್ನು ನೇರ ಮಾಡಿ, ಹಾಗೆ ನಿಧಾನವಾಗಿ ಬಲಗಾಲನ್ನು ಲಿಫ್ಟ್ ಮಾಡಿ. ಸೊ ಒಂದೊಂದು ಕಾಲಾಗಿ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ನಿಮ್ಗೆ ಆಸನವನ್ನು ಅರ್ಥ ಆಗುತ್ತೆ, ಜೊತೆಗೆ ಈಸಿಯಾಗಿ ಆಸನವನ್ನು ಕಲಿಬಹುದು. ಸೊ ಈ ರೀತಿ ಸ್ಟೇ ಮಾಡಿ, ಸ್ಟ್ರೆಚ್ ಮಾಡಿ, ಕಾಲನ್ನು ನೇರ ಮಾಡ್ಕೊಳ್ಳಿ. ಇಲ್ಲಿ ಹಿಪ್ಪನ್ನು ಅಪ್ ಮಾಡಬಾರ್ದು, ಹಿಪ್ ಡೌನ್ ಮಾಡಬೇಕಿಲ್ಲಿ. ಸ್ಟೇ ಮಾಡಿ ಹೀಗೆ. ದೆನ್ ಅಗೈನ್ ಕಮ್ ಬ್ಯಾಕ್. ಸೊ ಇದೇ ರೀತಿ ಆಪೋಸಿಟ್ ಎಡಗಾಲು. ಸೊ ಬಲಗಾಲನ್ನು ಮಂಡಿಯನ್ನು ಓಪನ್ ಮಾಡಬೇಕಿಲ್ಲಿ, 2 ಕೈ ಹಸ್ತಗಳು ಇಡಿಸ್ಬೇಕು. ಎಡಗಾಲಿನ ತೊಡೆಯನ್ನು ಎಡಗೈಯ ತೋಳ ಮೇಲೆ ಇಡಿಸಿ, ನಿಧಾನವಾಗಿ ಎಡಗಾಲನ್ನು ಲಿಫ್ಟ್ ಮಾಡಿ, ಸ್ಟೇ ಮಾಡಿ ಈ ರೀತಿ. ಓಕೆ, ಬೆನ್ನು ನೇರ ಇಟ್ಕೊಳ್ಬೇಕು ಈ ರೀತಿ. ಸ್ಟೆಪ್ 2 ಅಲ್ಲಿ ಮಂಡಿಗಳನ್ನು ವೈಡ್ ಮಾಡ್ತಾ ಮಾಡಬೇಕು. ಈಗ ಸ್ಟೆಪ್ 3 ಅಲ್ಲಿ ಈ ರೀತಿ ಕೂತ್ಕೊಳ್ಳಿ. ಇಲ್ಲಿ ಸ್ಟೆಪ್ 3 ಅಲ್ಲಿ ನಿಮ್ಮ ಹಿಪ್ಪನ್ನು ಅಪ್ ಮಾಡಬೇಕು, ಬಟಕ್ಸ್ ಅಪ್ ಮಾಡಬೇಕು ಮೇಲೆ. ಸೊ ಈ ರೀತಿ ಬನ್ನಿ. ಸೊ ಈ ರೀತಿ ಇಟ್ಕೊಳ್ಬೇಕು. ಇಲ್ಲಿ ಕೈ ಹಸ್ತಗಳನ್ನು ಮಂಡಿ ಪಕ್ಕದಲ್ಲಿ, ಅಂದರೆ ಮಂಡಿಯ ನೇರವಾಗಿ ನಿಮ್ಮ ಕೈ ಹಸ್ತಗಳಿರಬಾರ್ದು, ಮುಂಭಾಗ ಕೈಗಳನ್ನು ಸ್ವಲ್ಪ ಮುಂಭಾಗಕ್ಕೆ ಇಡಿಸ್ಬೇಕು. ಸೊ ಇಲ್ಲಿ ಸ್ಟೆಪ್ 3 ಅಲ್ಲಿ ನೀವು ಇಲ್ಲಿ ಬಟಕ್ಸ್ನ ಅಪ್ ಮಾಡ್ತೀರಾ. ಸೊ ಹಿಪ್ಪನ್ನು ಅಪ್ ಮಾಡಬೇಕಿಲ್ಲಿ. ಸೊ ಅಗೈನ್ ಸೇಮ್, ನಿಮ್ಮ ಬಲಗಾಲಿನ ತೊಡೆಯನ್ನು ಬಲಗೈಯ ತೋಳ ಮೇಲೆ ಇಡಿಸ್ಬೇಕು. ದೆನ್ ಬಲಗಾಲನ್ನು ಸ್ಟ್ರೆಚ್ ಮಾಡಬೇಕು, ನೇರ ಮಾಡಬೇಕು.
ಸ್ಟೇ ಮಾಡಬೇಕಿಲ್ಲಿ 1 2 ಬೆನ್ನನ್ನು ನೇರ ಇಟ್ಕೊಳ್ಬೇಕು 3 4 ಆ್ಯಂಡ್ 5 ಹೀಗೆ. ಸೊ ಅಗೈನ್ ಇದನ್ನೇ ಅಪೋಸಿಟ್ ಹೀಗೆ ಎಡಗಾಲನ ತಗೊಳ್ಳಿ. ಸೊ ಬಲಗಾಲನ ಈ ರೀತಿ ಇಟ್ಕೊಳ್ಳಿ, ಕೈನ ಓಪನ್ ಮಾಡಬೇಕು ಅಗಲವಾಗಿ. ಸೊ ಎಡಗಾಲನ ಲಿಫ್ಟ್ ಮಾಡಿ, ಬೆನ್ನನ್ನು ನೇರ ಮಾಡಿ, ಸ್ಟೇ ಮಾಡಿ. ಸೊ ಈ ರೀತಿ ಸ್ಟೆಪ್ 3ಯಲ್ಲಿ ನಿಮ್ಮ ಬಟಕ್ಗಳು ಅಪ್ ಆಗಬೇಕು. ಸೊ ಹೀಗೆ ಸ್ಟೆಪ್ 3ಯನ್ನು ಮಾಡಿ. ಸೊ ಇದಾದ ನಂತರ ಸ್ಟೆಪ್ 4 ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ಬೋದು, ಬಟ್ ಇದು ಕೂಡ ಈಸಿ ಇರುತ್ತೆ. ಸೊ ಇಲ್ಲಿ ಕಾಲನ್ನು ಸ್ಟ್ರೆಚ್ ಮಾಡ್ಕೋಬೇಕು. ಒಂದು ಕಾಲನ್ನು ನೇರ ಇಟ್ಕೊಳ್ಬೇಕು, ಎಡಗಾಲನ್ನು ನೇರ ಇಟ್ಕೊಳ್ಳಿ, ಬಲಗಾಲನ್ನು ಬೆಂಡ್ ಮಾಡಿ. ಸೊ ಈ ರೀತಿ. ಸೊ ಜಸ್ಟ್ ಒಂದು ಕಾಲನ್ನು ಲಿಫ್ಟ್ ಮಾಡೋದೀಗ ಕೌಂಟಿನ್ಯಾಸನ. ಆಲ್ಮೋಸ್ಟ್ ಇದನ್ನು ಮಾಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಕೌಂಟಿನ್ಯಾಸನ ಬರುತ್ತೆ. ಸೊ ಈ ರೀತಿ ಕೈನ ಅಗಲ ಇಟ್ಕೊಳ್ಳಿ, ಬಲಗಾಲಿನ ತೊಡೆಯನ್ನು ಬಲಗೈಯ ತೋಳ ಮೇಲೆ ಇಡಿಸಿ. ಸೊ ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಬಟಕ್ಸನ್ನು ರಿಲ್ಯಾಕ್ಸ್ ಮಾಡಿ. ದೆನ್ ನಿಧಾನವಾಗಿ ಬಲಗಾಲನ್ನು ಸ್ಪ್ರೆಡ್ ಮಾಡ್ತಾ ಬನ್ನಿ. ದೆನ್ ಒಂದು ಕಾಲನ್ನು ಲಿಫ್ಟ್ ಮಾಡಿ, ಸ್ಟೇ ಮಾಡಿ ಈ ರೀತಿ. ಅಗೈನ್ ರಿಲ್ಯಾಕ್ಸ್. ಸೊ ಈ ರೀತಿ ಸ್ಟೆಪ್ 4ಅಲ್ಲಿ ಒಂದು ಕಾಲನ್ನು ನೇರ ಇಟ್ಕೊಂಡು ಇನ್ನೊಂದು ಕಾಲನ್ನು ಬೆಂಡ್ ಮಾಡಿ ನಂತರ ನೇರ ಮಾಡ್ಕೊಳ್ಬೇಕು. ಸೊ ಈಗ ಆಪೋಸಿಟ್. ಸೊ ಈ ರೀತಿ ಬಲಗಾಲನ್ನು ನೇರ ಇಟ್ಕೊಳ್ಳಿ, ಎರಡು ಕೈಗಳು ಈ ರೀತಿ ಇಡಿ, ತೋಳನ್ನು ಎಡಗೈ ತೋಳ ಮೇಲೆ ಇಡಿಸಿ, ಎಡಗಾಲಿನ ತೊಡೆಯನ್ನು ತೋಳ ಮೇಲೆ ಇಡಿಸ್ಬೇಕು. ಸೊ ಎಡಗಾಲನ್ನು ನಿಧಾನವಾಗಿ ಸ್ಟ್ರೆಚ್ ಮಾಡ್ತಾ ಮೇಲಪ್ ಮಾಡಿ, ಸ್ಟೇ ಮಾಡಿ. ಸೊ ಇಲ್ಲಿ ಶೋಲ್ಡರ್ಸ್ಗಳು ಇಲ್ಲಿ ಡೌನ್ ಆಗಬೇಕು. ಸೊ ಶೋಲ್ಡರ್ಸ್ಗಳನ್ನ ರೀತಿ ಅಪ್ ಮಾಡಬಾರ್ದು, ಶೋಲ್ಡರ್ಸ್ಗಳು ಡೌನ್ ಆಗಬೇಕು. ಸ್ಟೇ ಮಾಡಿ, ಮುಂದೆ ನೋಡಿ, ಬೆನ್ನನ್ನು ನೇರ ಇಡಿ, ಕಾಲನ್ನು ನೇರ ಇಡಿ, ಸ್ಟೇ ಮಾಡಿ. ಓಕೆ, ರಿಲ್ಯಾಕ್ಸ್. ಸೊ ಹೀಗೆ ಸ್ಟೆಪ್ 4ಅಲ್ಲಿ ಕಾಲನ್ನು ನೇರ ಇಟ್ಕೊಳ್ಬೇಕು. ಸೊ ಇಷ್ಟಾದ ನಂತರ ನಿಮಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಬೆನ್ನನ್ನು ಇಟ್ಕೊಳ್ಬೇಕು, ಯಾವ ರೀತಿ ಭುಜಗಳನ್ನು ಇಟ್ಕೊಳ್ಬೇಕು, ಸೊ ಕೈಗಳನ್ನು ಯಾವ ರೀತಿ ಎಷ್ಟು ಅಗಲ ಇಟ್ಸ್ಕೋಬೇಕು, ಪ್ರತಿಯೊಂದು ಐಡಿಯಾ ಇರುತ್ತೆ. ಸೊ ಫೈನಲ್ ಆಗಿ ಸ್ಟೆಪ್ 5ಅಲ್ಲಿ ನೀವು ಎರಡು ಕಾಲನ್ನು ಲಿಫ್ಟ್ ಮಾಡ್ಬೋದು. ಸೊ ಈ ರೀತಿ. ಸೊ ಎರಡು ಕಾಲನ್ನು ಸ್ಪ್ರೆಡ್ ಮಾಡ್ತಾ ನಿಧಾನವಾಗಿ ಒಂದೊಂದು ಕಾಲಾಗಿ ಮೇಲೆ ಲಿಫ್ಟ್ ಮಾಡಬೇಕು, ಮುಂದೆ ನೋಡಬೇಕು. ಸೊ ಹೀಗೆ ಕೌಂಟಿನ್ಯಾಸನವನ್ನು ನೀವು ಅಭ್ಯಾಸ ಮಾಡಬಹುದು. ಸೊ ಸ್ಟೆಪ್ ಬೈ ಸ್ಟೆಪ್ 5 ಸ್ಟೆಪ್ಗಳಲ್ಲಿ ಹಂತವಾಗಿ ಕೌಂಟಿನ್ಯಾಸನವನ್ನು ಮಾಡಿ ಪರ್ಫೆಕ್ಟಾಗಿ ಮಾಡ್ಬೋದು. ಧನ್ಯವಾದ.